ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಹಂಗೆ ಹೊರಗೆ ಹೋಗ್ಬೇಕಾದ್ರೆ ಸಣ್ಣಿನೂ ಬ್ಯಾಟ್ ಬಾಲ ಎಲ್ಲ ಕಿಟ್ ಇಟ್ಕೊಂಡು ಹೋಗಿದ್ದು. ಬರಬೇಕಂದ್ರೆ ಗ್ರೌಂಡಿಗೆ ಹೋಗಿ ಸ್ವಲ್ಪ ಆಟ ಆಡ್ಕೊಂಡು ಬರೋಣ ಅಂತೇಳಿತ್ತು. ಆದರೆ ಇಲ್ಲೇ ನಾವು ಎಲ್ಲಿ ಹೋಗಿದ್ದು ಅಲ್ಲಿಂದ ರಿಟರ್ನ್ ಮನೆಗೆ ಹೋಗ್ಬೇಕಂದ್ರೆ ಒಂದು ದೊಡ್ಡ ಗ್ರೌಂಡ್ ಸಿಕ್ತು ನಮ್ಗೆ. ಮಮ್ಮಿ ಇಲ್ಲೇ ಆಟ ಆಡಿ ಹೋಗೋಣ ಅಂತ ಸಾನಿ ಆಟ ಮಾಡಕತ್ಲು. ಸೊ ಅದಕ್ಕೆ ಇಲ್ಲಿ ಇಳಿದವಿ. ಇಲ್ಲಿ ಒಳಗೆ ಬಂದು ನೋಡಿದ್ರೆ ಪಿಚ್ಚರು ಎಲ್ಲ ರೆಡಿ ಐತಿ. ನೋಡ್ರಿ ಇಲ್ಲೇ ನಮ್ಮ ಛೋಟಾ ಕ್ರಿಕೆಟರ್ ಹೆಂಗೆ ಬರಾಕತ್ತವಳು, ಹೀರೋಯಿನ್ ಬಂದಂಗೆ ಆಗಾಕತ್ತೈತಿ ನೋಡ್ರಿ. ಹೆಗಲ ಮ್ಯಾಲೆ ಬ್ಯಾಟ್ ಹಿಡ್ಕೊಂಡು ಹಂಗೆ ಸ್ಲೋ ಮೋಷನ್ ಮೇಲೆ ಬರಾಕತ್ತಳು. ನಾವು ಅಲ್ಲೇ ಡೈಲಿ ಹೋಗ್ತಿದ್ವಲ್ಲ, ಆ ಗ್ರೌಂಡಿಗೆ ಏನಾದ್ರು ಹೋಗಿದ್ರೆ ಸ್ವಲ್ಪ ಗ್ರೌಂಡ್ದೊಳಗಿಂದು ಕಲ್ಲೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕಾಗ್ತಿತ್ತು. ಇಲ್ಲೇ ಆಟ ಆಡೋರು ಎಲ್ಲ ಪಿಚ್ಚರು ರೆಡಿನೇ ಮಾಡ್ಕೊಂಡಾರು. ಸಾವಿ ನೋಡ್ರಿ ಇಲ್ಲೇ ರನ್ನಿಂಗ್ ಮಾಡಾಕತ್ತಳು. ಪಾಪ ಇಷ್ಟೆಲ್ಲ ಅಡ್ಯಾಡಿ ಬಂದೀವಿ, ವಾರ್ಮಪ್ ಬಿಡ್ಬೇಕಲ್ಲ ರೀ, ಇರುವಲ್ತ. ನಾವು ಅಲ್ಲೇ ಚಾದ ಅಂಗಡಿದೊಳಗೆ ಕೇಳಿದ್ದು ಇಲ್ಲೇ ಆಟ ಆಡೋಕೆ ನಡೀತೈತೇನೆ ಅಂತ ಸರ್. ಇವತ್ತು ಸಂಡೇ ಆಯಿತು, ಆಟ ಆಡೋಕೆ ಬರೋರು ಬಂದಿಲ್ಲ, ಆಟ ಆಡ್ಕೋಬೋದು ಅಂತ ಹೇಳಿದರು. ಸೊ ಅದಕ್ಕೆ ಬಂದೇವಿ. ಬಿಸಿಲಂತೂ ಭಾಳ ಐತಿ. ಜಾಸ್ತಿ ಆಟ ಆಡೋಕ್ಕಾಗ್ತೈತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಎಷ್ಟಾಗ್ತೈತಿ. ಆಕಿಗಾರ ಆಟ ಆಡೋದನ್ನ ಐತಿ. ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗ್ತೀವಿ. ಓಯ್ ಸ್ಟಂಪ್ ಇನ್ನ ತಿಂದ ಹಾಂ ರೆಡಿ. ಯಾಕೆ ಹೇಳ್ತಾರೆ ಬ್ಯಾಟ ಚೆನ್ನಾಗಿ ಎತ್ತು ಪ್ರಾಕ್ಟೀಸ್ ಮಾಡಿ. ಒಂದು 2 ಸತಿ ಹಿಂಗೆ ಡ್ರೈವ್ ಪ್ರಾಕ್ಟೀಸ್ ಮಾಡಿ. ಆಯ್ತು ರೆಡಿ. ಆಫ್ ಡ್ರೈವ್ ಹೆಂಗೆ ಕಾಲು ಮುಂದೆ ತಗೊಂಡು ರೆಡಿ. ಹಿಂದೆ ಸ್ಟಂಪ್ ನೋಡ್ಬೇಕು. ಇನ್ನು ಮೊದಲ ಕಾಲು ಸಿಗದವು. ನಾವು ಡೈಲಿ ಸಾನ್ವಿಗಷ್ಟು ಆಟ ಆಡೋಕೆ ಬಿಟ್ಟಿರಂಗಿಲ್ಲ. ನಡಕ್ಕೆ ನಾವು ಆಟ ಆಡಿರ್ತೇವೆ. ನಮಗೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆದಂಗೆ ಆಗಿರ್ತೈತಿ. ಈಗ ನನ್ನ ಟರ್ನ್ ಇತ್ತು. ನಾ ದೊಡ್ಡ ಕ್ರಿಕೆಟ್ ಆಡೋಕೆ ಬರೋರ್ಗತೆ ಶಾಪ್ ಮಾಡ್ಕೊಂಡು ಹೋಗಿ ಕ್ರಿಕೆಟ್ ಆಡಕತ್ತೀನಿ. ಬ್ಯಾಟಿಂಗ್ ಮಾಡೀನಿ ಸ್ವಲ್ಪ. ಆಮೇಲೆ ಇವರು ಬ್ಯಾಟಿಂಗ್ ಮಾಡ್ರು, 3 ಜನ. ಸ್ವಲ್ಪ ಬ್ಯಾಟಿಂಗ್ ಮಾಡಿತು. ಆದ್ರೆ ಬಿಸಿಲು ಭಾಳ ಇತ್ತು, ಜಾಸ್ತಿ ಹೊತ್ತು ಆಟ ಆಡೋಕ್ಕಾಗಲಿಲ್ಲ. ಭಾಳ ಅಂದ್ರೆ ನಾವು ಅರ್ಧ ತಾಸು ಅಷ್ಟೇ ಆಟ ಆಡಿರಬೇಕು. ಸಾನ್ವಿನೂ ಅಷ್ಟು ಖುಷಿ ಆದ್ಲು. ಆಕೆ ಫುಲ್ ಜೋಶ್ ಒಳಗಿದ್ರು. ಹೊಸ ಗ್ರೌಂಡ, ಹೊಸ ಪಿಚ್ಚ ನೋಡಿದ ಕೂಡಲೇ ಆಕೆ ಫುಲ್ ಖುಷಿಲೇ ಆಟ ಆಡಲು. ಇನ್ನೊಂದು ಏನಾಗತ್ತಿತ್ತಂದ್ರೆ, ನಾವು ಇಲ್ಲಿ ಡೈಲಿ ಹೋಗ್ತೀವಿ, ಆ ಗ್ರೌಂಡ್ದೊಳಗಾದ್ರೆ ಗೆರೆ ಎಲ್ಲ ಕೊಡೋದು ಕೆಲಸ ಇಲ್ಲಿ ನಿಂದಿರಬೇಕು ಅನ್ನೋದು ಆಕೆಗೆ
ಗೊತ್ತಾಗತ್ತಿರ್ತೈತಿ. ಆದರೆ ಇಲ್ಲೇ ಗೆರಿದು ಏನೋ ಕೊರದಿರ್ಕಿಲ್ಲ. ಸೊ ಅದಕ್ಕೆ ಒಂದು ಸಲ ಬ್ಯಾಟಿಂಗ್ ಮಾಡಿದ್ಮೇಲೆ ಒಂದು ಹೆಜ್ಜೆ ಮುಂದೆ ಬಂದಿರ್ತಾಳೆ, ಮತ್ತು ಅಲ್ಲೇ ನಿಂತನ ಆಟ ಆಡಕತ್ತೀವಳು. ಹಂಗೆ ಒಂದೊಂದು ಹೆಜ್ಜೆ ಅಂದ್ರೆ ಸ್ಟಂಪ್ ದಾಟ್ಕ್ಯಾಸನ್ನು ಮುಂದೆ ಬಂದು ನಿಂದ್ರಾಕತ್ತೀವಳು. ಅದೊಂದು ಫುಲ್ ಕಾಮಿಡಿ ಆಗಿಬಿಡ್ತು ನಮ್ಮ ಮ್ಯಾಚ್ ಒಳಗೆ ಇವತ್ತು. ಇಲ್ಲೇ ಈ ಗ್ರೌಂಡ್ದೊಳಗೆ ಆಟ ಆಡಿ ನಮಗೂ ಮಜಾ ಬಂತು. ಯಾಕಂದ್ರೆ ನಾವು ಡೈಲಿ ಹೋಗೋ ಗ್ರೌಂಡ್ದೊಳಗೆ ಜನ ಜಾಸ್ತಿ ಇರ್ತಾರೆ. ಅವ್ರದ್ದು ಬಾಲ್ ಬಂತಂದ್ರೆ ನಡಕ್ಕೆ ಕೊಡೋದನ್ನಾಗಿರ್ತೈತಿ. ಇಲ್ಲಿ ಯಾರೂ ಇರಾಕಿಲ್ಲ, ನಾವು ಅಷ್ಟು ಆಟ ಆಡಿದ್ದು. ಎಷ್ಟು ಜೋರು ಬೇಕಾದಷ್ಟು ಜೋರು ಬಾಲ್ ಹೊಡಿಬಹುದಿತ್ತು. ಸಾನ್ವಿಗಂತೂ ನಡಿ ಸಾನ್ವಿ ಇನ್ನು ಹೋಗೋಣ ಮನೆಗೆ ಅಂದರೆ ಆಕೆಗೆ ಬರೋ ಮನಸ್ಸನ್ನೇ ಇರೋಕ್ಕಿಲ್ಲ. ಇಲ್ಲ ಇನ್ನೊಂದು ಸ್ವಲ್ಪ ಆಟ ಎಲ್ಲ ಮುಗಿಸ್ಕೊಂಡು ಹೊಂಟೇವಿ. ಅದೊಂದು ಒಂದು ಬ್ಯಾನ್ ಹತ್ತೈತೆ ನಮಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.